ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿನಾಯಕ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಗಣಪತಿ ಹಬ್ಬ ಎಲ್ಲರೂ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ದೇವ್ರ ಪೂಜೆ ಮಾಡಿ ಮೋದಕಗಳನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ನೋಡಿ, ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನಮಗೆ ಗಣಪತಿ ಹಬ್ಬ ಮಾಡೋಂಥ ಒಂದು ವಾಡಿಕೆ ಇಲ್ಲ, ಆದರೂ ವಿದ್ಯಾ ಗಣಪತಿ ಅಂತ ಮನೇಲಿ ಇಟ್ಟು ಸಣ್ಣ ಮನೇಲಿ ಯಾವ ಗಣಪತಿ ಪುಟ್ಟದಿದೆಯೋ ಅದನ್ನೇ ಇಟ್ಟು ನಾವು ಪೂಜೆ ಮಾಡ್ತೀನಿ. ದೇವ್ರ ನೈವೇದ್ಯಕ್ಕೆ ಎಲ್ಲರೂ ಮಾಡೋ ಥರ ನಾನು ಮೋದಕ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಹಬ್ಬನ ಆಚರಿಸಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೋದಕಗಳನ್ನ ನಾನು ರಾತ್ರಿಯೇ ಮೋದಕ ಮೇಲೆ ಹಿಟ್ಟು ಮಾಡೋದಕ್ಕೆ 1 ಕಪ್ಪು ಅಕ್ಕಿನ ನೆನೆಸಿದ್ದೆ. ಮಾಮೂಲಿ ಇದು ಊಟದ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ನೆನೆಸಿದ್ದೀನಿ. ನೀವು ಯಾವ ರೇಷನ್ ಅಕ್ಕಿ ಆದರೂ ಇಲ್ಲಾಂದರೆ IR8 ಸಿಗುತ್ತೆ, ಅದನ್ನಾದರೂ ನೀವು ನೆನೆಸ್ಕೋಬೋದು, ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಅಕ್ಕಿ ಹಿಟ್ಟು ತೊಳಸಿ ಮಾಡ್ತಾರೆ, ನನಗೆ ಅದು ಸರಿ ಹೋಗಲ್ಲ. ಆಯಿತು ಅಂದರೆ ನಾನು ಈ ಥರನೇ ಮಾಡೋದು. ನೆನೆಸ್ಬಿಟ್ಟು ಮಾಡಿದ್ರೆ ಒಂಚೂರು ಬಿರುಕು ಬರ್ದೇ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀರು ದೋಸೆ ಇರುತ್ತಲ್ಲ, ಆ ಹದಕ್ಕೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿ ರುಬ್ಕೊಂಡ್ರೂ ಏನೂ ತೊಂದರೆ ಇಲ್ಲ, ಯಾಕಂದರೆ ನಾವು ಅದನ್ನು ಒಲೆ ಮೇಲೆ ಇಟ್ಟು ನಾವು ಮುದ್ದೆ ತೊಳಸ್ದಂಗೆ ತೊಳಸ್ತೀವಿ. ಸೊ ಹಾಗಾಗಿ ಬೆಂದು ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟು ರುಬ್ಬಿದ್ದಾಗಿದೆ, ಇದೊಂದು ಸೈಡ್ಗಿಡಿ. ಇವಾಗ ಖಾರ ಕಡುಬು ಮಾಡೋದಕ್ಕೆ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚ್ ಶುಂಠಿ, ಕರ್ಬೇವಿನ ಸೊಪ್ಪು, ಖಾರಕ್ಕೆ 7 ಇಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 1 ಕೈ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, 1 ಸ್ಪೂನು ಜೀರಿಗೆ ಎಲ್ಲ ಹಾಕಿ ನೀರು ಹಾಕೋಬಾರ್ದು. ಹಾಗೇ ಫಸ್ಟು ಇದನ್ನು ಕೋರ್ಸಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಗಂಟೆ ಮುಂಚೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಮತ್ತು ಉದ್ದಿನಬೇಳೆ 3 ಬೇಳೆಗಳನ್ನು ಕಾಲು ಕಪ್ಪು ನೆನೆಸಿಟ್ಟಿದ್ದೀನಿ. ಅರ್ಧ ಗಂಟೆಯಿಂದ 1 ಅವರ್ ನೆಂದರೆ ಸಾಕು. ಈಗ ಇದನ್ನು ಅಷ್ಟೇ ನೀರು ಹಾಕ್ಕೊಳ್ದೇ ಆಂಬೊಡೆಗೆ ರುಬ್ಕೊಳ್ತೀವಲ್ಲ ಆ ಥರ ತರಿಯಾಗಿ ರುಬ್ಕೋಬೇಕು. ಈಗ ಈ ರುಬ್ಬಿದಂಥ ಮಿಶ್ರಣಕ್ಕೆ ಮೊದಲೇ ರುಬ್ಬಿದ್ವಿ ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಖಾರ ಕಡುಬಿಗೆ ಫಿಲ್ಲಿಂಗು ರೆಡಿ ಆಯಿತು. ಈಗ ಸಿಹಿ ಕಡುಬಿಗೆ ಮೊದಲು 2 ಟೀ ಸ್ಪೂನಷ್ಟು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಕರಿ ಎಳ್ಳು ಬಳಸಿದ್ದೀನಿ. ಫಸ್ಟು ಫ್ರೈ ಮಾಡಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಟ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಆಮೇಲೆ 1 ಕಪ್ಪಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿನ ಫಸ್ಟು ಸ್ವಲ್ಪ ಘಮ ಬರೋವರೆಗೂ ಬಾಡಿಸ್ಬೇಕು ತುಪ್ಪದಲ್ಲಿ. ಆಮೇಲೆ 3/4 ಕಪ್ಪಷ್ಟು ಬೆಲ್ಲದ ಪುಡಿನ ಸೇರಿಸಿದ್ದೀನಿ. ನೀವು ಬೆಲ್ಲದ ಪುಡಿನಾರು ಸೇರಿಸ್ಕೋಬೋದು, ಇಲ್ಲಾಂದರೆ ಅಚ್ಚ ಬೆಲ್ಲನ ತುರಿದ್ಬಿಟ್ಟು ಕರಗಿಸಿ ಮಣ್ಣು ಗಿಣ್ಣು ಇದ್ದರೆ ಶೋಧಿಸ್ಕೊಂಡು ಅದನ್ನು ಸೇರಿಸಿ ಇದೇ ಥರ ಹೊಂದಿಸ್ಬೇಕು, ಫ್ರೈ ಮಾಡಬೇಕು. ನಾನು ಶುದ್ಧವಾದ ಬೆಲ್ಲ ಆಗಿರೋದ್ರಿಂದ ಡೈರೆಕ್ಟಾಗಿ ಬಳಸಿದ್ದೀನಿ. ಎಲ್ಲಿವರೆಗೂ ಇದನ್ನು ಬಾಡಿಸ್ಬೇಕು ಅಂದರೆ ನೀವು ಒದ್ದೆ ಕೈ ಮಾಡ್ಕೊಂಡು ಸ್ವಲ್ಪ ಮಾಡಿದ್ರೆ ಉಂಡೆ ಬರಬೇಕು, ಅಲ್ಲಿವರೆಗೂ ನೀವು ಅದನ್ನು ಬಾಡಿಸ್ಬೇಕು. ಈಗ ನಾವು ಅಕ್ಕಿನ ರುಬ್ಬಿ ನೀರು ದೋಸೆ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ತುಪ್ಪ ಹಾಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕೈ ಬಿಡದೆ ತಿರುಗಬೇಕು ಇದನ್ನು, ಅದೇ ಮೇಯ್ನ್ ಇಂಪಾರ್ಟೆಂಟು. ಕೈ ಬಿಟ್ರಿ ಅಂದರೆ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಹೊಂದಿಸ್ಬೇಕು. ನೀವು ತಿರುಗಿಸ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಮುದ್ದೆ ಆಕಾರಕ್ಕೆ ಬರುತ್ತೆ. ಆ ಬಾಣಲೆ ತಳ ಬಿಟ್ಕೊಂಡು ಫುಲ್ಲು ಒಂದು ಬಾಲ್ ಥರ ಬರಬೇಕು, ಅಲ್ಲಿವರೆಗೂ ನೀವು ಹೊಂದಿಸ್ಬೇಕು. ಲಾಸ್ಟಲ್ಲಿ ಒಂದು 2 ಟೀ ಸ್ಪೂನ್ ತುಪ್ಪ ಹಾಕಿ ಒಲೆ ಉರಿ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಡಿ. ಅದು ಚೆನ್ನಾಗಿ ಆ ಬೇಳೆ ಬೇಯುತ್ತೆ. ಇವಾಗ ನೋಡಿ, ನೋಡಿದ್ರೆ ಕೈಗೆ ಅಂಟ್ಲೇಬಾರ್ದು. ಆಮೇಲೆ ಕ್ಲೀನಾಗಿ ಒರೆಸ್ಬಿಟ್ಟು ಕೌಂಟರ್ ಟಾಪ್ ಮೇಲೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಬೇಸನ್ನಲ್ಲಾದರೂ ಹಾಕ್ಕೊಂಡು ಈ ಥರ ಮುದ್ದೆನ ತೊಳಿಸ್ಬೋದು. ಅಂದರೆ ಚೆನ್ನಾಗಿ ನಾದಬೇಕು, ಆವಾಗಲೇ ನಿಮಗೆ ತುಂಬ ಚೆನ್ನಾಗಿ ಬರೋದು. ಕಡುಬು ಬಿಸಿ ಇರುತ್ತೆ, ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ನಾದ್ಕೊಂಡು ಒಂದು ಮುದ್ದೆ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಈಗ ನೋಡಿ, ಸಿಹಿ ಕಡುಬು ಮಾಡೋದಕ್ಕೆ ಅಂದರೆ ಮೋದಕ ಮಾಡೋದಕ್ಕೆ ಮೋಲ್ಡ್ ಸಿಗುತ್ತೆ. ಮೋಲ್ಡಲ್ಲಿ ನಾನು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು ಮೇಲೆ ಹಿಟ್ಟು, ಅದನ್ನು ಹಾಕಿ ಮತ್ತು ಸಿಹಿಗೆ ಬೆಲ್ಲದ ಹೂರ್ಣನೂ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಒಳಗಡೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ತುಂಬ ಸುಲಭ ಈ ಮೋಲ್ಡ್ ಇದ್ದರೆ ಮಾಡೋದಕ್ಕೆ. ನೀವು ಕೈಯಲ್ಲೂ ಮಾಡ್ಕೋಬೋದು, ಬಟ್ ಮೋಲ್ಡ್ ಇದ್ದರೆ ತುಂಬ ಈಸಿಯಾಗಿ ನೀವು ಮೋದಕ ರೆಡಿ ಮಾಡ್ಕೊಬೋದು. ಇದು ಖಾರ ಕಡುಬಿಗೆ ನೋಡಿ, ಒಂದು ಬಟರ್ ಪೇಪರ್ ಮೇಲೆ ತುಪ್ಪ ಹಚ್ಬಿಟ್ಟು ಒಂದು ಮುದ್ದೆ ಹಿಟ್ಟಿಟ್ಬಿಟ್ಟು ಈ ಆಲೂಗೆಡ್ಡೆ ಮ್ಯಾಶ್ ಮಾಡ್ತೀವಲ್ಲ ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯ ಈ ಖಾರದ ಫಿಲ್ಲಿಂಗ್ ಇಟ್ಬಿಟ್ಟು ಒಂದು ಕಡೆ ಪ್ರೆಸ್ ಮಾಡಿದ್ರೆ ಈ ಥರ ಕಡುಬು ರೆಡಿ ಆಗುತ್ತೆ. ಈಗ ಖಾರ ಕಡುಬು, ಸಿಹಿ ಕಡುಬು ಅಂದರೆ ಮೋದಕ ಎರಡೂ ರೆಡಿ ಆಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ಒಂದು 15 ರಿಂದ 20 ನಿಮಿಷ ಹಬೆಯಲ್ಲಿ ಬೇಯಿಸಬೇಕು.
ಆಲ್ರೆಡಿ ನಾವು ತುಂಬ ಚೆನ್ನಾಗಿ ಹಿಟ್ಟನ್ನು ಬೇಯಿಸಿದ್ದೀವಿ. ಈಗ ಒಂದು 15 ನಿಮಿಷ ಬೇಯಿಸಿದ್ರೆ ಇನ್ನೂ ಸೂಪರಾಗಿ ಶೈನಿಂಗಾಗಿ ಬರುತ್ತೆ. ನೋಡಿದ್ರೆ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ. ಸಿಹಿ ಮೋದಕ ಮತ್ತು ಖಾರ ಕಡುಬು ಎರಡು ಸೂಪರಾಗಿ ನೈವೇದ್ಯಕ್ಕೆ ರೆಡಿ ಆಯಿತು. ಈಗ ದೇವ್ರ ಮುಂದೆ ಇಟ್ಟು ನಾನು ನೈವೇದ್ಯ ಮಾಡ್ತಾ ಇದ್ದೀನಿ. ತುಂಬ ಬೇಗ ರೆಡಿ ಆಗುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ನೀವು ಇದನ್ನು ನಾವು ರಾತ್ರಿನೇ ನೀವು ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಅದನ್ನೆಲ್ಲ ಯಾವುದಾದ್ರೂ ರಾತ್ರಿನೇ ನೆನೆಸ್ಕೊಂಡ್ರು ಕೂಡ ಬೆಳಗ್ಗೆಗೆ ಮಾಡ್ಕೋಬೋದು. ಬಟ್ ನಾನಿವತ್ತು ಒಂದು 1 hour ಮುಂಚೆ ನೆನೆಸಿ ಮಾಡಿರೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ ಗಣಪತಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಸಂತೋಷ ಕೊಟ್ಟು ನೆಮ್ಮದಿಯಾಗಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್.